ಹೋಟೆಲ್ ಮ್ಯಾನೇಜರ್ ಭಿಕ್ಷುಕ ಎಂದು ಭಾವಿಸಿ ಎಲ್ಲರ ಮುಂದೆ ಅವಮಾನಿಸುತ್ತಿದ್ದ ವೃದ್ಧ ನಿಜವಾಗಿಯೂ ಭಿಕ್ಷುಕನೂ ಆಗಿರಲಿಲ್ಲ ಅಥವಾ ಬಡವನೂ ಆಗಿರಲಿಲ್ಲ. ಆದರೆ ಯಾರು ಊಹಿಸಲು ಸಾಧ್ಯವಾಗದಷ್ಟು ದೊಡ್ಡ ವ್ಯಕ್ತಿ. ಸತ್ಯ ಹೊರಬಂದಾಗ ಇಡೀ ಹೋಟೆಲ್ ಆಘಾತಕ್ಕೊಳಗಾಯಿತು. ಬೆಳಿಗ್ಗೆ ಸರಿಯಾಗಿ 11 ಗಂಟೆಗೆ ನಗರದ ಅತಿ ದೊಡ್ಡ ಪಂಚತಾರಾ ಹೋಟೆಲ್ಗೆ ಸಾಮಾನ್ಯ ಉಡುಪಿನಲ್ಲಿ ಒಬ್ಬ ವೃದ್ಧರು ಪ್ರವೇಶಿಸುತ್ತಿದ್ದರು. ಅವರ ಹೆಸರು ಗಂಗಾಪ್ರಸಾದ್. ಅವರ ಕೈಯಲ್ಲಿ ಒಂದು ಹಳೆಯ ಚೀಲವಿತ್ತು. ಆದರೆ ಅವರು ಹೋಟೆಲ್ ಗೇಟ್ ತಲುಪುತ್ತಿದ್ದಂತೆ ಕಾವಲುಗಾರನ ಹಣೆಯ ಮೇಲೆ ಆಶ್ಚರ್ಯ ಕಾಣಿಸಿಕೊಂಡವು. ವಾಚ್ಮೆನ್ ಮುಂದೆ ಬಂದು ದಾರಿ ತಡೆದು, ಮುದುಕ, ನೀವು ಇಲ್ಲಿಗೆ ಏಕೆ ಬಂದಿದ್ದೀರಿ? ಇಲ್ಲಿ ನಿಮಗೆ ಏನು ಕೆಲಸ ಎಂದು ಕೇಳಿದನು. ಗಂಗಾಪ್ರಸಾದ್ ಸೌಮ್ಯ ನಗುವಿನೊಂದಿಗೆ, ಮಗನೇ, ನನಗೆ ಇಲ್ಲಿ ಬುಕ್ಕಿಂಗ್ ಇದೆ, ಅದರ ಬಗ್ಗೆ ಕೇಳಬೇಕಿತ್ತು ಎಂದರು. ವಾಚ್ಮೆನ್ ನಗುತ್ತಾ ತನ್ನ ಸಂಗಾತಿಗೆ ಹೇಳಿದ, ಅರೆ ನೋಡು, ಈ ಮುದುಕ ಹೇಳುತ್ತಿದ್ದಾರೆ, ಅವರಿಗೆ ಇಲ್ಲಿ ಬುಕ್ಕಿಂಗ್ ಇದೆಯಂತೆ. ಕಾವಲುಗಾರ ಮತ್ತೆ ಗಂಗಾಪ್ರಸಾದ್ಗೆ ಹೇಳಿದ, ಬಾಬಾ, ನಿಮ್ಮಿಂದ ತಪ್ಪಾಗಿದೆ. ಬಹುಶಃ ಯಾರಾದರೂ ನಿಮಗೆ ತಪ್ಪು ವಿಳಾಸ ನೀಡಿರಬೇಕು. ಏಕೆಂದರೆ ಈ ಹೋಟೆಲ್ ಬಹಳ ಐಷಾರಾಮಿ. ದೊಡ್ಡ ದೊಡ್ಡ ಅಧಿಕಾರಿಗಳು ಇಲ್ಲಿಗೆ ಬರುತ್ತಾರೆ. ಸಾಮಾನ್ಯ ಮನುಷ್ಯ ಇಲ್ಲಿ ಉಳಿಯಲು ಸಾಧ್ಯವಿಲ್ಲ. ಅಷ್ಟರಲ್ಲಿ ಹೋಟೆಲ್ನ ಸ್ವಾಗತಕಾರಿಣಿಯಾದ ರಾಧಾ ಕಪೂರಿ ಈ ಸಂಭಾಷಣೆಯನ್ನು ಕೇಳಿಸಿಕೊಂಡಳು. ಅವಳು ಗಂಗಾಪ್ರಸಾದ್ ಕಡೆಗೆ ನೋಡಿದಳು. ತಲೆಯಿಂದ ಕಾಲಿನವರೆಗೆ ಅವರನ್ನು ನೋಡಿದಳು ಮತ್ತು ಅವಳ ತುಟಿಗಳ ಮೇಲೆ ಸಣ್ಣ ನಗು ಮೂಡಿತು. ಆ ನಗು ಸ್ವಾಗತದ ನಗುವಾಗಿರಲಿಲ್ಲ, ಬದಲಿಗೆ ವ್ಯಂಗ್ಯ ಮತ್ತು ನಿರ್ಲಕ್ಷ್ಯದ ನಗುವಾಗಿತ್ತು. ರಾಧಾ ಹೇಳಿದಳು, ಬಾಬಾ, ನಿಮ್ಮ ಯಾವುದೇ ಬುಕ್ಕಿಂಗ್ ಈ ಹೋಟೆಲ್ನಲ್ಲಿ ಇರಲು ಸಾಧ್ಯವಿಲ್ಲ ಎಂದು ನನಗೆ ಅನಿಸುತ್ತದೆ. ಈ ಹೋಟೆಲ್ ಬಹಳ ದುಬಾರಿ. ಬಹುಶಃ ನೀವು ತಪ್ಪು ಜಾಗಕ್ಕೆ ಬಂದಿದ್ದೀರಿ. ಗಂಗಾಪ್ರಸಾದ್ ರವರು ಸರಳತೆಯಿಂದ ಉತ್ತರಿಸಿದರು, ಮಗಳೇ, ಒಮ್ಮೆ ಪರಿಶೀಲಿಸು, ಬಹುಶಃ ನನ್ನ ಬುಕ್ಕಿಂಗ್ ಇಲ್ಲಿಯೇ ಇರಬಹುದು. ರಾಧಾ ನಿರ್ಲಕ್ಷ್ಯದಿಂದ ಭುಜಗಳನ್ನು ಕುಗ್ಗಿಸಿ, ಸರಿ ಬಾಬಾ, ಇದಕ್ಕೆ ಸಮಯ ಹಿಡಿಯುತ್ತದೆ, ನೀವು ವೇಟಿಂಗ್ ಏರಿಯಾಗೆ ಹೋಗಿ ಕುಳಿತುಕೊಳ್ಳಿ ಎಂದಳು. ಗಂಗಾಪ್ರಸಾದ್ ತಲೆ ಅಲ್ಲಾಡಿಸಿ ನಿಧಾನವಾಗಿ ವೇಟಿಂಗ್ ಏರಿಯಾ ಕಡೆಗೆ ನಡೆದರು. ಹೋಟೆಲ್ನಲ್ಲಿದ್ದ ಹಲವಾರು ಅತಿಥಿಗಳು ಅವರನ್ನು ವಿಚಿತ್ರ ದೃಷ್ಟಿಯಿಂದ ನೋಡುತ್ತಿದ್ದರು. ಯಾರೋ ಒಬ್ಬ ಉಚಿತವಾಗಿ ತಿನ್ನಲು ಬಂದಿದ್ದಾನೆ ಅನಿಸುತ್ತದೆ ಎಂದರು. ಇನ್ನೊಬ್ಬರು, ಇವನಿಗೆ ಇಲ್ಲಿ ಒಂದು ಲೋಟ ನೀರು ಖರೀದಿಸುವ ಸಾಮರ್ಥ್ಯವೂ ಇಲ್ಲ ಎಂದರು. ಗಂಗಾಪ್ರಸಾದ್ ಇವೆಲ್ಲವನ್ನ ಕೇಳಿಸಿಕೊಂಡರು. ಮೌನವಾಗಿದ್ದರು. ಅವರು ಮೂಲೆಯಲ್ಲಿ ಇಟ್ಟಿದ್ದ ಒಂದು ಕುರ್ಚಿಯ ಮೇಲೆ ಕುಳಿತರು. ಚೀಲವನ್ನು ನೆಲದ ಮೇಲೆ ಇಟ್ಟು 2 ಕೈಗಳನ್ನು ಕೋಲಿನ ಮೇಲೆ ಇಟ್ಟು ಮೌನವಾಗಿ ಕುಳಿತಿದ್ದರು. ಹೋಟೆಲ್ ವಾತಾವರಣ ವಿಚಿತ್ರವಾಗಿತ್ತು. ಜನರು ಚಹಾ ಮತ್ತು ಕಾಫಿ ಕುಡಿಯುತ್ತಾ ಅವರ ಕಡೆ ಬೆರಳು ಮಾಡಿ ಮಾತನಾಡುತ್ತಿದ್ದರು. ಒಬ್ಬ ಚಿಕ್ಕ ಮಗು ತನ್ನ ತಾಯಿಯನ್ನು ಮುಗ್ಧವಾಗಿ ಕೇಳಿದ, ಅಮ್ಮ, ಈ ಬಾಬಾ ಇಲ್ಲಿ ಏಕೆ ಕುಳಿತಿದ್ದಾರೆ? ಇವರು ಹೋಟೆಲ್ನವರಂತೆ ಕಾಣುವುದಿಲ್ಲ ಎಂದು ತಾಯಿ ಮಗುವಿಗೆ ಹೇಳಿದಳು. ಮಗನೇ, ಎಲ್ಲವೂ ಅದೃಷ್ಟದ ಹೊಡೆತ. ಅದೃಷ್ಟ ಕೈಕೊಟ್ಟಾಗ ಎಲ್ಲರ ಮಾತನ್ನು ಕೇಳಬೇಕಾಗುತ್ತದೆ ಎಂದರು. ಈ ಮಧ್ಯೆ ರಾಧಾ ಮತ್ತೆ ಅಲ್ಲಿಂದ ಹಾದು ಹೋದಳು. ಅವಳು ತನ್ನ ಸಹಾಯಕ ಸಿಬ್ಬಂದಿಗೆ ಹೇಳಿದಳು, ಗೊತ್ತಿಲ್ಲ ಮ್ಯಾನೇಜರ್ ಸಾಹೇಬರು ಏನು ಹೇಳುತ್ತಾರೆ ಎಂದು. ಇಂಥವರನ್ನು ಇಲ್ಲಿ ಕೂರಿಸುವುದು ಸಹ ಅಪಾಯಕಾರಿ. ಹೋಟೆಲ್ ಇಮೇಜ್ ಹಾಳಾಗುತ್ತದೆ. ಪರವಾಗಿಲ್ಲ, ಸ್ವಲ್ಪ ಸಮಯದ ನಂತರ ಇವನು ತಾನಾಗಿಯೇ ಎದ್ದು ಹೋಗುತ್ತಾನೆ ಎಂದಳು. ಗಂಗಾಪ್ರಸಾದ್ ಇವೆಲ್ಲವನ್ನ ಕೇಳಿಸಿಕೊಳ್ಳುತ್ತಿದ್ದರು. ಆದರೆ ಅವರು ಒಂದು ಶಬ್ದವನ್ನು ಹೇಳಲು ಸಾಧ್ಯವಾಗಲಿಲ್ಲ. ಅವರು ಯಾರಾದರೂ ತಮ್ಮ ಮಾತು ಕೇಳುತ್ತಾರೆ ಎಂದು ಕಾಯುತ್ತಿದ್ದರು. 1 ಗಂಟೆ ಕಾಲ ಅವರು ಹಾಗೆ ಕುಳಿತಿದ್ದರು. ಕೆಲವೊಮ್ಮೆ ಗಡಿಯಾರವನ್ನು ನೋಡುತ್ತಿದ್ದರು, ಕೆಲವೊಮ್ಮೆ ಸ್ವಾಗತಕಾರರ ಕಡೆಗೆ ನೋಡುತ್ತಿದ್ದರು. ಯಾರಾದರೂ ಬಂದು, ಹೌದು ಬಾಬಾ, ನಿಮಗೆ ಬುಕ್ಕಿಂಗ್ ಇದೆ ಎಂದು ಹೇಳುತ್ತಾರೆ ಎಂದು ಅವರು ಆಶಿಸುತ್ತಿದ್ದರು. ಆದರೆ ಹಾಗೆ ಆಗಲಿಲ್ಲ. ಗಂಗಾಪ್ರಸಾದ್ ನಿಧಾನವಾಗಿ ಕುರ್ಚಿಯ ಸಹಾಯದಿಂದ ನಿಂತರು. ಅವರು ರಾಧಾ ಕಡೆಗೆ ನೋಡಿ, ಮಗಳೇ, ನೀನು ನಿನ್ನ ಕೆಲಸದಲ್ಲಿ ನಿರತಳಾಗಿದ್ದರೆ ನಿನ್ನ ಮ್ಯಾನೇಜರ್ಗೆ ಕರೆ ಮಾಡು, ನಾನು ಅವರೊಂದಿಗೆ ಕೆಲವು ಪ್ರಮುಖ ವಿಷಯಗಳನ್ನು ಮಾತನಾಡಬೇಕು ಎಂದರು. ರಾಧಾ ಮನಸ್ಸಿನಲ್ಲಿಯೇ ಈಗ ಇವನು ಮ್ಯಾನೇಜರನ್ನು ಭೇಟಿಯಾಗಬೇಕಂತೆ ಎಂದು ಅಂದುಕೊಂಡಳು. ನಂತರ ಅಸಡ್ಡೆಯಿಂದ ಫೋನ್ ಎತ್ತಿ ಹೋಟೆಲ್ ಮ್ಯಾನೇಜರ್ ವಿಕ್ರಮ್ ಖನ್ನಾಗೆ ಕರೆ ಮಾಡಿದಳು. ಅವಳು, ಸರ್, ಒಬ್ಬ ವೃದ್ಧ ನಿಮ್ಮನ್ನು ಭೇಟಿಯಾಗಲು ಬಯಸುತ್ತಾರೆ ಎಂದು ಹೇಳಿದಳು. ವಿಕ್ರಮ್ ದೂರದಿಂದ ಗಂಗಾಪ್ರಸಾದ್ ಅವರನ್ನು ನೋಡಿ ಫೋನ್ನಲ್ಲೇ ನಗುತ್ತಾ, ಇವರು ನಮ್ಮ ಅತಿಥಿಯೇ ಅಥವಾ ಹಾಗೆ ಬಂದಿದ್ದಾರಾ? ನನಗೆ ಈಗ ಸಮಯವಿಲ್ಲ, ಇವರನ್ನು ಕುಳಿತುಕೊಳ್ಳಲು ಹೇಳು, ಸ್ವಲ್ಪ ಸಮಯದ ನಂತರ ತಾನಾಗಿಯೇ ಹೋಗುತ್ತಾರೆ ಎಂದನು. ರಾಧಾ ಅದೇ ಆದೇಶವನ್ನು ಪುನರಾವರ್ತಿಸಿ ಗಂಗಾಪ್ರಸಾದ್ಗೆ ಇನ್ನಷ್ಟು ಸಮಯ ಕುಳಿತುಕೊಳ್ಳಲು ಆದೇಶ ನೀಡಿದಳು. ಗಂಗಾಪ್ರಸಾದ್ ದೀರ್ಘ ಉಸಿರು ತೆಗೆದುಕೊಂಡು ಮತ್ತೆ ಅದೇ ಮೂಲೆಯ ಕುರ್ಚಿಯ ಮೇಲೆ ಕುಳಿತರು. ಎಲ್ಲರ ದೃಷ್ಟಿಯ ಭಾರ ಅವರ ಭುಜಗಳ ಮೇಲೆ ಇತ್ತು. ಆದರೆ ಅವರ ಕಣ್ಣುಗಳಲ್ಲಿ ಇನ್ನೂ ಅದೇ ಸಹನೆ ಇತ್ತು.
ಸತ್ಯವನ್ನ ಹೇಳುತ್ತಿರುವಂತೆ ಸಮಯ ನಿಧಾನವಾಗಿ ಕಳೆಯುತ್ತಿತ್ತು. ಆದರೆ ಅವರಿಗೆ ಪ್ರತಿ ನಿಮಿಷವೂ ಒಂದು ಪರ್ವತದಂತೆ ಭಾರವಾಗಿತ್ತು. ಈ ಮಧ್ಯ ರಾಧಾ ಕಪೂರ್ ಮತ್ತೆ ಅವರ ಬಳಿ ಬಂದಳು. ಅವಳು ಒರಟು ಧ್ವನಿಯಲ್ಲಿ, ಬಾಬಾ, ನೀವು ಇನ್ನಷ್ಟು ಕಾಯಬೇಕು, ಮ್ಯಾನೇಜರ್ ಸಾಹೇಬರಿಗೆ ಬಿಡುವಿಲ್ಲ ಎಂದಳು. ಗಂಗಾಪ್ರಸಾದ್ ನಗುತ್ತಾ ತಲೆ ಅಲ್ಲಾಡಿಸಿ, ಸರಿ ಮಗಳೇ, ನಾನು ಕಾಯುತ್ತಿರುತ್ತೇನೆ ಎಂದರು. ಅದೇ ಸಮಯದಲ್ಲಿ ಹೋಟೆಲ್ ಮ್ಯಾನೇಜರ್ ವಿಕ್ರಮ್ ಖನ್ನಾ ತನ್ನ ಕ್ಯಾಬಿನ್ನಲ್ಲಿ ಕುಳಿತು ಒಬ್ಬ ವಿದೇಶಿ ಕ್ಲೈಂಟ್ನೊಂದಿಗೆ ಫೋನ್ನಲ್ಲಿ ಮಾತನಾಡುತ್ತಿದ್ದರು. ಅವರ ಮುಖದಲ್ಲಿ ಅಹಂಕಾರ ಸ್ಪಷ್ಟವಾಗಿ ಕಾಣುತ್ತಿತ್ತು. ಮ್ಯಾನೇಜರ್ ಫೋನ್ ಇಟ್ಟ ತಕ್ಷಣ ಸ್ವಾಗತಕಾರಳಾದ ರಾಧಾ ಅವರ ಕರೆ ಬಂತು. ರಾಧಾ, ಸರ್, ಆ ವೃದ್ಧ ಇನ್ನೂ ಹೋಟೆಲ್ನಲ್ಲೇ ಕುಳಿತಿದ್ದಾರೆ, ನೀವು ಒಮ್ಮೆ ಅವರನ್ನು ಭೇಟಿಯಾಗಿ ಎಂದಳು. ವಿಕ್ರಮ್ ನಗುತ್ತಾ, ಕೂತಿರಲಿ, ಸ್ವಲ್ಪ ಸಮಯದ ನಂತರ ಸುಸ್ತಾಗಿ ತಾನಾಗಿಯೇ ಹೋಗುತ್ತಾನೆ. ಇಂತಹ ಅನಗತ್ಯ ಜನರಿಗೆ ನನ್ನ ಬಳಿ ಸಮಯವಿಲ್ಲ ಎಂದನು. ಆಗ ಅಲ್ಲಿ ಒಬ್ಬ ಚಿಕ್ಕ ಉದ್ಯೋಗಿ ಬಂದನು. ಅವನ ಹೆಸರು ಅರ್ಜುನ್ ಶರ್ಮಾ. ಅವನು ಹೋಟೆಲ್ನ ಬೆಲ್ ಬಾಯ್ ಆಗಿದ್ದನು. ಅವನು ಗಂಗಾಪ್ರಸಾದ್ ಅವರನ್ನು ನೋಡಿದನು. ಹೋಟೆಲ್ನಲ್ಲಿ ಎಲ್ಲರೂ ಅವರನ್ನು ಗೇಲಿ ಮಾಡುತ್ತಿದ್ದರು. ಆದರೆ ಅರ್ಜುನ್ ಕಣ್ಣುಗಳಲ್ಲಿ ಅವರ ಬಗ್ಗೆ ಗೌರವವಿತ್ತು. ಅವನು ನಿಧಾನವಾಗಿ ಹತ್ತಿರ ಬಂದು, ಬಾಬಾ, ನೀವು ಎಷ್ಟು ಸಮಯದಿಂದ ಕುಳಿತಿದ್ದೀರಿ? ಯಾರು ನಿಮಗೆ ಸಹಾಯ ಮಾಡಲಿಲ್ಲವೇ ಎಂದನು. ಗಂಗಾಪ್ರಸಾದ್ ನಗುತ್ತಾ ಅವನ ಕಡೆ ನೋಡಿ, ಮಗನೇ, ನಾನು ಮ್ಯಾನೇಜರ್ ಅವರನ್ನು ಭೇಟಿಯಾಗಲು ಬಯಸುತ್ತೇನೆ, ಆದರೆ ಅವರು ಬಿಡುವಿಲ್ಲ ಎಂದು ಅನಿಸುತ್ತದೆ ಎಂದರು. ಅರ್ಜುನ್ ಮುಖ ಗಂಭೀರವಾಯಿತು. ಅವನು, ಬಾಬಾ, ನೀವು ಚಿಂತಿಸಬೇಡಿ, ನಾನು ಈಗಲೇ ಅವರೊಂದಿಗೆ ಮಾತನಾಡುತ್ತೇನೆ ಎಂದನು. ಗಂಗಾಪ್ರಸಾದ್ ತಲೆ ಅಲ್ಲಾಡಿಸಿದರು. ನಿಮಗೆ ತುಂಬ ಧನ್ಯವಾದಗಳು, ದೇವರು ನಿಮಗೆ ಸುಖ ನೀಡಲಿ. ಅರ್ಜುನ್ ವೇಗದ ಹೆಜ್ಜೆಗಳಿಂದ ಮ್ಯಾನೇಜರ್ ಕ್ಯಾಬಿನ್ ಕಡೆಗೆ ಹೋದನು. ಬಾಗಿಲನ್ನು ತಲುಪಿದ ತಕ್ಷಣ ಅವನು ಬಾಗಿಲನ್ನು ಬಡಿದು ಒಳಗೆ ಹೋದನು. ವಿಕ್ರಮ್ ಖನ್ನಾ ಸನ್ನೆ ಮಾಡಿ, ಏನು ವಿಷಯ ಎಂದು ಕೇಳಿದನು. ಅರ್ಜುನ್ ಆತಿಥ್ಯದಿಂದ, ಸರ್, ಹೋಟೆಲ್ನಲ್ಲಿ ಒಬ್ಬ ವೃದ್ಧ ಕುಳಿತಿದ್ದಾರೆ, ಅವರು ನಿಮ್ಮನ್ನು ಭೇಟಿಯಾಗಲು ಬಯಸುತ್ತಾರೆ ಎಂದನು. ವಿಕ್ರಮ್ ಹುಬ್ಬುಗಳನ್ನು ಏರಿಸಿ ತಣ್ಣನೆಯ ಧ್ವನಿಯಲ್ಲಿ, ಅರ್ಜುನ್, ಅನಗತ್ಯ ಜನರಿಂದ ದೂರವಿರು ಎಂದು ಎಷ್ಟು ಬಾರಿ ಹೇಳಿದ್ದೇನೆ. ಅವರು ಯಾವುದೇ ಅತಿಥಿಯಲ್ಲ, ಬಹುಶಃ ದಾರಿ ತಪ್ಪಿ ಯಾರೋ ಬಂದಿದ್ದಾರೆ ಎಂದನು. ಅರ್ಜುನ್ ನಿಧಾನವಾಗಿ, ಆದರೆ ಸರ್, ಅವರು ನಿಮ್ಮೊಂದಿಗೆ ಪ್ರಮುಖ ವಿಷಯ ಮಾತನಾಡಬೇಕು ಎಂದು ಹೇಳಿದ್ದಾರೆ ಎಂದನು. ವಿಕ್ರಮ್ ನಕ್ಕನು. ಅರೆ, ಪ್ರಮುಖ ವಿಷಯ? ಇಲ್ಲಿ ಎಷ್ಟು ಕೋಟಿ ವ್ಯವಹಾರ ನಡೆಯುತ್ತದೆ ಎಂದು ನಿನಗೆ ಅಂದಾಜಿದೆಯೇ? ಮತ್ತು ನೀವು ನನ್ನನ್ನು ಇಂತಹ ಬಾಬಾರೊಂದಿಗೆ ಭೇಟಿಯಾಗಲು ಬಯಸುತ್ತಿದ್ದೀರಿ? ಅರ್ಜುನ್ ಮೌನವಾಗಿದ್ದನು, ಆದರೆ ಒಳಗಿನಿಂದ ದುಃಖಿತನಾಗಿದ್ದನು. ಅವನು ಮನುಷ್ಯನನ್ನು ಅವನ ನೋಟದ ಆಧಾರದ ಮೇಲೆ ಹೇಗೆ ತಿರಸ್ಕರಿಸಬಹುದು? ದೊಡ್ಡ ಹುದ್ದೆಯಲ್ಲಿ ಕುಳಿತರೆ ಮನುಷ್ಯತ್ವವನ್ನು ಮರೆಯಬೇಕೇ ಎಂದು ಯೋಚಿಸಿದನು. ವಿಕ್ರಮ್ ಕಠಿಣ ಧ್ವನಿಯಲ್ಲಿ, ಅರ್ಜುನ್, ನಿಮ್ಮ ಕೆಲಸವನ್ನು ಮಾಡಿ, ಈ ವಿಷಯ ನಿಮ್ಮ ಕೈಯಲ್ಲಿಲ್ಲ ಎಂದನು. ಅರ್ಜುನ್ ತಲೆಬಾಗಿ ಹೊರಗೆ ಬಂದನು. ಹೋಟೆಲ್ಗೆ ಮರಳುತ್ತಿದ್ದಂತೆ ಅವನು ಗಂಗಾಪ್ರಸಾದ್ ಕಡೆಗೆ ನೋಡಿದನು. ಅವರ ಕಣ್ಣುಗಳಲ್ಲಿ ಇನ್ನೂ ತಾಳ್ಮೆ ಇತ್ತು. ಅರ್ಜುನ್ ಅವರ ಪಕ್ಕದಲ್ಲಿ ಕುಳಿತು, ಬಾಬಾ, ನಾನು ಪ್ರಯತ್ನಿಸಿದೆ, ಆದರೆ ಮ್ಯಾನೇಜರ್ ಸಾಹೇಬರು ಈಗ ಭೇಟಿಯಾಗಲು ಬಯಸುವುದಿಲ್ಲ ಎಂದ. ಗಂಗಾಪ್ರಸಾದ್ ನಗುತ್ತಾ ಅವನ ಭುಜದ ಮೇಲೆ ಕೈಯಿಟ್ಟು, ಪರವಾಗಿಲ್ಲ ಮಗನೇ, ನೀನು ಪ್ರಯತ್ನಿಸಿದೆ, ಇದು ನನಗೆ ಸಾಕು ಎಂದರು. ಅರ್ಜುನ್ ಕಣ್ಣುಗಳಲ್ಲಿ ನೀರು ತುಂಬಿತು. ಈ ವೃದ್ಧ ಸಾಮಾನ್ಯ ಮನುಷ್ಯನಲ್ಲ ಎಂದು ಅವನಿಗೆ ಅನಿಸಿತು. ಅವರ ಸರಳತೆಯಲ್ಲಿ ಒಂದು ವಿಚಿತ್ರ ಶಕ್ತಿ ಅಡಗಿತ್ತು. ಹೋಟೆಲ್ನ ವಾತಾವರಣ ಈಗ ಇನ್ನಷ್ಟು ಭಾರವಾಗಿತ್ತು. ಜನರ ವ್ಯಂಗ್ಯ ಮತ್ತು ನಗುವಿನ ಸಪ್ಪಳ, ಗಂಗಾಪ್ರಸಾದ್ ಅವರ ಮೌನ ಮತ್ತು ಅರ್ಜುನ್ ಅವರ ಆತಂಕ ಎಲ್ಲವೂ ಸೇರಿ ಒಂದು ವಿಚಿತ್ರ ಚಿತ್ರವನ್ನು ಸೃಷ್ಟಿಸಿದ್ದವು. ಸುಮಾರು 1 ಗಂಟೆ ಕಳೆದಿತ್ತು. ಗಂಗಾಪ್ರಸಾದ್ ಇನ್ನೂ ಅದೇ ಕುರ್ಚಿಯ ಮೇಲೆ ಕುಳಿತಿದ್ದರು. ಅವರು ನಿಧಾನವಾಗಿ ಕಣ್ಣು ಮುಚ್ಚಿ, ತಾಳ್ಮೆಯೇ ನಿಜವಾದ ಶಕ್ತಿ ಎಂದು ಯೋಚಿಸಿದ್ದರು. ಆದರೆ ಈಗ ಸತ್ಯ ಹೊರಬರುವ ಸಮಯ ಬಂದಿದೆ. ಹೋಟೆಲ್ನ ಗಡಿಯಾರ ಮಧ್ಯಾಹ್ನ 12:30 ಎಂದು ತೋರಿಸಿತು. ಗಂಗಾಪ್ರಸಾದ್ ಈಗ ಇನ್ನಷ್ಟು ಮೌನವಾಗಿ ಕುಳಿತುಕೊಳ್ಳಲು ಸಾಧ್ಯವಾಗಲಿಲ್ಲ. ಅವರು ನಿಧಾನವಾಗಿ ತಮ್ಮ ಕೋಲನ್ನು ಎತ್ತಿದರು. ಚೀಲವನ್ನು ಭುಜದ ಮೇಲೆ ಹಾಕಿ ಸ್ವಾಗತಕಾರರ ಕಡೆಗೆ ನಡೆದರು. ಹೋಟೆಲ್ನಲ್ಲಿದ್ದ ಹಲವಾರು ಜನರು ಮತ್ತೆ ವ್ಯಂಗ್ಯ ಮಾಡಿದರು. ನೋಡಿ ನೋಡಿ, ಬಾಬಾ ಈಗ ಮ್ಯಾನೇಜರ್ನೊಂದಿಗೆ ಜಗಳವಾಡಲು ಹೋಗುತ್ತಿದ್ದಾರೆ. ರಾಧಾ ಕಪೂರ್ ಅವರು ಬರುವುದನ್ನು ನೋಡಿದಳು. ಅವಳು ಕೋಪದಿಂದ, ಬಾಬಾ, ನೀವು ಕಾಯಬೇಕೆಂದು ಹೇಳಿದ್ದೇನಲ್ಲ, ಮ್ಯಾನೇಜರ್ ಈಗ ಬಿಡುವಿಲ್ಲ ಎಂದಳು. ಗಂಗಾಪ್ರಸಾದ್ ಅವರ ಕಡೆ ನೋಡಿ ಸೌಮ್ಯ ಧ್ವನಿಯಲ್ಲಿ, ಮಗಳೇ, ನಾನು ಸಾಕಷ್ಟು ಕಾಯ್ದೆ, ಈಗ ನಾನು ಅವರೊಂದಿಗೆ ಮಾತನಾಡುತ್ತೇನೆ ಎಂದರು. ಇಷ್ಟು ಹೇಳಿ ಗಂಗಾಪ್ರಸಾದ್ ನೇರವಾಗಿ ಮ್ಯಾನೇಜರ್ ವಿಕ್ರಮ್ ಖನ್ನಾ ಕ್ಯಾಬಿನ್ ಕಡೆಗೆ ನಡೆದರು. ಹೋಟೆಲ್ನಲ್ಲಿ ಮೌನ ಆವರಿಸಿತು. ಎಲ್ಲರ ದೃಷ್ಟಿ ಆ ಕಡೆ ನೆಟ್ಟಿದವು. ಮುಂದೆ ಏನಾಗುವುದು ಎಂದು ಎಲ್ಲರೂ ನೋಡಲು ಬಯಸಿದ್ದರು. ಗಂಗಾಪ್ರಸಾದ್ ಕ್ಯಾಬಿನ್ ಬಾಗಿಲು ತೆರೆಯುತ್ತಿದ್ದಂತೆ ವಿಕ್ರಮ್ ತನ್ನ ತಿರುಗುವ ಕುರ್ಚಿಯ ಮೇಲೆ ಗರ್ವದಿಂದ ಕುಳಿತಿದ್ದನು. ಅವನು ಹುಬ್ಬುಗಳನ್ನು ಏರಿಸಿ, ಹೌದು ಬಾಬಾ, ಹೇಳಿ, ಏಕೆ ಇಷ್ಟು ಗದ್ದಲ ಮಾಡುತ್ತಿದ್ದೀರಿ? ಏನು ಕೆಲಸ ನಿಮಗೆ ಎಂದನು. ಗಂಗಾಪ್ರಸಾದ್ ನಿಧಾನವಾಗಿ ಚೀಲವನ್ನು ತೆರೆದು ಅದರೊಳಗಿಂದ ಒಂದು ಲಕೋಟೆಯನ್ನು ತೆರೆದರು. ಅದನ್ನು ಮುಂದಕ್ಕೆ ಚಾಚಿ,
ಇದು ನನ್ನ ಬುಕ್ಕಿಂಗ್ ಮತ್ತು ಹೋಟೆಲ್ಗೆ ಸಂಬಂಧಿಸಿದ ಕೆಲವು ವಿವರಗಳು. ದಯವಿಟ್ಟು ಒಮ್ಮೆ ನೋಡಿ ಎಂದರು. ವಿಕ್ರಮ್ ನಗುತ್ತಾ ಲಕೋಟೆಯನ್ನು ಕೈಗೆ ತೆಗೆದುಕೊಂಡನು. ಆದರೆ ಅದನ್ನು ತೆರೆಯದೆ ಮೇಜಿನ ಮೇಲೆ ಎಸೆದನು. ಅವನ ನಗುವಿನಲ್ಲಿ ಅಹಂಕಾರ ಸ್ಪಷ್ಟವಾಗಿ ಕಾಣುತ್ತಿತ್ತು. ಅವನು ಬಾಬಾ, ಒಬ್ಬ ಮನುಷ್ಯನ ಜೇಬಿನಲ್ಲಿ ಹಣವಿಲ್ಲದಿದ್ದಾಗ ಬುಕ್ಕಿಂಗ್ನಂತಹ ದೊಡ್ಡ ಮಾತುಗಳನ್ನು ಆಡುವುದು ಸಂಪೂರ್ಣ ನಿಷ್ಪ್ರಯೋಜಕ. ನಿಮ್ಮಂಥವರನ್ನು ನೋಡಿಯೇ ನನಗೆ ತಿಳಿಯುತ್ತದೆ ನಿಮ್ಮ ಬಳಿ ಏನೂ ಇಲ್ಲ ಎಂದು. ಈ ಹೋಟೆಲ್ ನಿಮಗೆ ಅಲ್ಲ, ನೀವು ಇಲ್ಲಿಂದ ಹೊರಟು ಹೋಗುವುದು ಉತ್ತಮ ಎಂದನು. ಗಂಗಾಪ್ರಸಾದ್ ಅವನ ಕಣ್ಣುಗಳನ್ನು ನೋಡಿದರು. ಅವರ ಧ್ವನಿ ಈಗ ಆಳವಾಗಿತ್ತು ಮತ್ತು ಗಂಭೀರವಾಗಿತ್ತು. ಅವರು, ಮಗನೇ, ನೋಡದೆ ಹೀಗೆ ನಿರ್ಧರಿಸಿದೆ. ಒಮ್ಮೆ ಈ ಕಾಗದಗಳನ್ನು ನೋಡು. ಸತ್ಯವು ಸಾಮಾನ್ಯವಾಗಿ ಕಾಣುವಂತೆ ಇರುವುದಿಲ್ಲ ಎಂದರು. ವಿಕ್ರಮ್ ಕುರ್ಚಿಯ ಮೇಲೆ ಹಿಂದಕ್ಕೆ ಬಾಗಿ ಜೋರಾಗಿ ನಗುತ್ತಾ, ಬಾಬಾ, ನನಗೆ ಯಾವುದೇ ಕಾಗದವನ್ನು ನೋಡುವ ಅಗತ್ಯವಿಲ್ಲ. ನಾನು ವರ್ಷಗಳಿಂದ ಈ ಹೋಟೆಲ್ನ ನಿರ್ವಹಿಸುತ್ತಿದ್ದೇನೆ. ಜನರ ನೋಟದಿಂದಲೇ ಅವರ ಸಾಮರ್ಥ್ಯ ಏನು ಎಂದು ಗುರುತಿಸುತ್ತೇನೆ. ನಿಮ್ಮ ನೋಟವು ಹೇಳುತ್ತದೆ ನಿಮ್ಮ ಬಳಿ ಏನೂ ಇಲ್ಲ ಎಂದು. ಇದನ್ನು ಕೇಳಿ ಹೋಟೆಲ್ನಲ್ಲಿ ಕುಳಿತಿದ್ದ ಕೆಲವು ಅತಿಥಿಗಳು ನಗಲು ಪ್ರಾರಂಭಿಸಿದರು. ಗಂಗಾಪ್ರಸಾದ್ ದೀರ್ಘ ಉಸಿರು ತೆಗೆದುಕೊಂಡರು. ಲಕೋಟೆಯನ್ನು ಮೇಜಿನ ಮೇಲೆ ಇಟ್ಟು ಶಾಂತ ಸ್ವರದಲ್ಲಿ, ಸರಿ, ನಿಮಗೆ ನಂಬಿಕೆ ಇಲ್ಲದಿದ್ದರೆ ನಾನು ಹೋಗುತ್ತೇನೆ. ಆದರೆ ನೆನಪಿನಲ್ಲಿಡಿ, ಇಂದು ನೀವು ಮಾಡಿದ ಕೆಲಸದ ಪರಿಣಾಮವನ್ನು ನೀವು ಅನುಭವಿಸಬೇಕಾಗುತ್ತದೆ ಎಂದರು. ಇಷ್ಟು ಹೇಳಿ ಅವರು ಬಾಗಿಲಿನ ಕಡೆ ಹೆಜ್ಜೆ ಹಾಕಿದರು. ಹಿಂದೆ ಕುಳಿತಿದ್ದ ಅತಿಥಿಗಳು, ವಾ, ಮ್ಯಾನೇಜರ್ ಸರಿಯಾಗಿ ಮಾಡಿದರು. ಇಂತಹವರಿಗೆ ಇಲ್ಲಿಯೇ ಪಾಠ ಕಲಿಸಬೇಕು ಎಂದು ಪಿಸುಗುಟ್ಟಿದರು. ಗಂಗಾಪ್ರಸಾದ್ ಹೋಟೆಲ್ನಿಂದ ಹೊರಗೆ ನಡೆದರು. ಅವರ ನಿಧಾನ ನಡಿಗೆ ಮತ್ತು ಬಾಗಿದ ಭುಜಗಳು ಇಡೀ ಸಿಬ್ಬಂದಿಯ ನಡುವೆ ಒಂದು ವಿಚಿತ್ರ ಮೌನವನ್ನು ಬಿಟ್ಟು ಹೋದವು. ಆದರೆ ವಿಕ್ರಮ್ ತನ್ನ ಕುರ್ಚಿಯ ಮೇಲೆ ಕುಳಿತು ನಗುತ್ತಲೇ ಇದ್ದನು. ಅವನ ಮುಖದಲ್ಲಿ ಹೆಮ್ಮೆ ಮತ್ತು ತಿರಸ್ಕಾರದ ಮಿಶ್ರಭಾವವಿತ್ತು. ಈ ಮಧ್ಯೆ ಬೆಲ್ ಬಾಯ್ ಅರ್ಜುನ್ ಶರ್ಮಾ ಆ ಲಕೋಟೆಯ ಕಡೆಗೆ ನಡೆದನು. ಅವನು ನಿಧಾನವಾಗಿ ಅದನ್ನು ತೆಗೆದುಕೊಂಡು ಮೌನವಾಗಿ ತನ್ನ ಸರ್ವರ್ ಕಂಪ್ಯೂಟರ್ ಕಡೆಗೆ ಹೋದನು. ಕಂಪ್ಯೂಟರ್ ಪರದೆಯ ಮೇಲೆ ಅವನು ಲಾಗಿನ್ ಮಾಡಿ ಫೈಲ್ಗಳನ್ನು ತೆರೆಯಲು ಪ್ರಾರಂಭಿಸಿದನು. ಲಕೋಟೆಯಲ್ಲಿ ಬರೆದ ವಿವರಗಳ ಆಧಾರದ ಮೇಲೆ ಅವನು ಹೋಟೆಲ್ನ ಹಳೆಯ ದಾಖಲೆಯನ್ನು ಹುಡುಕಿದನು. ಸ್ವಲ್ಪ ಸಮಯದ ನಂತರ ಅವನ ಕಣ್ಣುಗಳು ದೊಡ್ಡದಾದವು. ಪರದೆಯ ಮೇಲೆ ಇದ್ದ ಮಾಹಿತಿಯು ಅರ್ಜುನ್ನನ್ನು ಆಘಾತಗೊಳಿಸಿತು. ದಾಖಲೆಯಲ್ಲಿ ಸ್ಪಷ್ಟವಾಗಿ ಬರೆಯಲಾಗಿತ್ತು, ಗಂಗಾಪ್ರಸಾದ್ ಹೋಟೆಲ್ನ 65% ಷೇರುದಾರರು ಮತ್ತು ಸ್ಥಾಪಕ ಸದಸ್ಯರು. ಅರ್ಜುನ್ ಉಸಿರಾಟದ ವೇಗ ಹೆಚ್ಚಾಯಿತು. ಅವನು ತಕ್ಷಣ ಪ್ರಿಂಟರ್ನಿಂದ ವರದಿಯನ್ನು ತೆಗೆದನು. ಕಾಗದವನ್ನು ಕೈಯಲ್ಲಿ ಹಿಡಿದು ಅವನು ಓಡುತ್ತಾ ಮ್ಯಾನೇಜರ್ನ ಕ್ಯಾಬಿನ್ಗೆ ತಲುಪಿದನು. ಒಳಗೆ ವಿಕ್ರಮ್ ಇನ್ನೂ ಒಬ್ಬ ಕ್ಲೈಂಟ್ನೊಂದಿಗೆ ಫೋನ್ನಲ್ಲಿ ಮಾತನಾಡುತ್ತಿದ್ದನು. ಅರ್ಜುನ್ ನಿಧಾನವಾಗಿ, ಸರ್, ಈ ವರದಿಯನ್ನು ನೋಡಿ. ಇವರು ಇಲ್ಲಿಗೆ ಬಂದಿದ್ದ ವೃದ್ಧರೇ. ಇವರು ನಮ್ಮ ಹೋಟೆಲ್ನ ನಿಜವಾದ ಮಾಲೀಕರು ಎಂದನು. ವಿಕ್ರಮ್ ಫೋನ್ ಇಟ್ಟು ಅರ್ಜುನ್ ಕಡೆಗೆ ನೋಡಿ ಹುಬ್ಬುಗಳನ್ನು ಏರಿಸಿದನು. ಅರ್ಜುನ್, ಇಂತಹವರ ವರದಿಗಳಲ್ಲಿ ನನಗೆ ಆಸಕ್ತಿ ಇಲ್ಲ. ಎಷ್ಟು ಸಾರಿ ಹೇಳಿದ್ದೇನೆ, ಇವೆಲ್ಲವೂ ಅನಗತ್ಯ ಮಾತುಗಳು ಎಂದನು. ಅರ್ಜುನ್ ಮತ್ತೆ ಪ್ರಯತ್ನಿಸಿದನು. ಆದರೆ ಸರ್, ಈ ವರದಿ ಸ್ಪಷ್ಟವಾಗಿ ಹೇಳುತ್ತದೆ ಗಂಗಾಪ್ರಸಾದ್ ನಮ್ಮ ಹೋಟೆಲ್ನ ಮಾಲೀಕರು ಎಂದು. ನಮ್ಮಿಂದ ಏನಾದರೂ ತಪ್ಪಾಗಿದ್ದರೆ? ವಿಕ್ರಮ್ ಮಧ್ಯದಲ್ಲಿಯೇ ಮಾತನ್ನು ಕತ್ತರಿಸಿದನು. ಅವನು ವರದಿಯನ್ನು ತನ್ನ ಕಡೆಗೆ ಸರಿಸಿ ನೋಡಿದನು. ನಂತರ ಓದದೆ ಅದನ್ನು ಮತ್ತೆ ಅರ್ಜುನ್ ಕಡೆಗೆ ತಳ್ಳಿದನು. ಅವನ ಧ್ವನಿಯಲ್ಲಿ ಹಿಂದಿಗಿಂತಲೂ ಹೆಚ್ಚು ಅಹಂಕಾರವಿತ್ತು. ಅವನು, ನನಗೆ ಈ ವಿವರಗಳು ಬೇಕಾಗಿಲ್ಲ. ನಿನ್ನ ಕೆಲಸವನ್ನು ಮಾಡಿ ಎಂದು ನಾನು ಹೇಳಿದ್ದೇನೆ ಅಲ್ಲವೇ? ಈ ಹೋಟೆಲ್ ನನ್ನ ಮ್ಯಾನೇಜ್ಮೆಂಟ್ ಕೌಶಲ್ಯದಿಂದ ನಡೆಯುತ್ತದೆ, ಯಾವುದೇ ಹಳೆಯ ಬಾಬಾ ದಾನದಿಂದಲ್ಲ ಎಂದನು. ಅರ್ಜುನ್ ಆಶ್ಚರ್ಯಚಕಿತನಾದನು. ಅವನ ಮುಖದ ಮೇಲೆ ಆಳವಾದ ಆತಂಕವಿತ್ತು. ಅವನು ವರದಿಯನ್ನು ಕೈಯಲ್ಲಿ ಹಿಡಿದು ಮತ್ತೆ ಹೊರಗೆ ಬಂದನು. ಹೋಟೆಲ್ಗೆ ಬರುತ್ತಿದ್ದಂತೆ ಅವನು ಗಂಗಾಪ್ರಸಾದ್ ಅವರನ್ನು ನೆನಪಿಸಿಕೊಂಡನು. ಅವರ ಕಣ್ಣುಗಳ ಆಳ, ಅವರ ತಾಳ್ಮೆ. ಈ ವಿಷಯ ಈಗ ಹೋಟೆಲ್ಗೆ ಮಾತ್ರ ಸೀಮಿತವಾಗಿಲ್ಲ ಎಂದು ನನಗೆ ಅನಿಸುತ್ತದೆ. ಇದು ಮನುಷ್ಯತ್ವದ ಪರೀಕ್ಷೆ. ನಿಧಾನವಾಗಿ ಸಂಜೆ ಆಗುತ್ತಿತ್ತು. ಅತಿಥಿಗಳು ತಮ್ಮ ತಮ್ಮ ಕೊಠಡಿಗಳಿಗೆ ಹೋದರು. ಸಿಬ್ಬಂದಿ ತಮ್ಮ ಕೆಲಸದಲ್ಲಿ ನಿರತರಾದರು. ಆದರೆ ಅರ್ಜುನ್ನ ಹೃದಯದಲ್ಲಿ ತಳಮಳ ಹೆಚ್ಚಾಗುತ್ತಿತ್ತು. ನಾಳೆ ಈ ಹೋಟೆಲ್ನ ಚಿತ್ರಣವನ್ನು ಬದಲಾಯಿಸುತ್ತದೆ ಎಂದು ಅವನಿಗೆ ಖಚಿತವಾಗಿತ್ತು. ಮರುದಿನ ಬೆಳಗ್ಗೆ ದೃಶ್ಯ ಸಂಪೂರ್ಣವಾಗಿ ವಿಭಿನ್ನವಾಗಿತ್ತು. ಹೋಟೆಲ್ ಪ್ರತಿ ಮೂಲೆಯಲ್ಲಿಯೂ ಚಟುವಟಿಕೆ ಇತ್ತು. ಸಿಬ್ಬಂದಿ ಪರಸ್ಪರ ನಿಧಾನವಾಗಿ ಪಿಸುಗುಟ್ಟುತ್ತಿದ್ದರು. ಯಾರೋ ನಿನ್ನೆ ಬಂದಿದ್ದ ಬಾಬಾ ಬಗ್ಗೆ ಏನೋ ದೊಡ್ಡ ವಿಷಯ ಇದೆ ಅನಿಸುತ್ತದೆ ಎಂದರು. ಇನ್ನೊಬ್ಬರು, ಹೌದು, ಅವರು ಹೋಟೆಲ್ನ ದೊಡ್ಡ ಷೇರುದಾರರು ಎಂದು ಕೇಳಿದೆ ಎಂದು ಉತ್ತರಿಸಿದರು. ಈ ಸುದ್ದಿ ನಿಧಾನವಾಗಿ ಇಡೀ ಹೋಟೆಲ್ನಲ್ಲಿ ಹರಡಿತು. ಆದರೆ ಯಾರೂ ಇನ್ನೂ ನಂಬುತ್ತಿರಲಿಲ್ಲ. ಎಲ್ಲರ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಇತ್ತು, ನಿಜವಾಗಿಯೂ ಆ ವೃದ್ಧ ಈ ಭವ್ಯ ಹೋಟೆಲ್ನ ಮಾಲೀಕರಾಗಿರಬಹುದೇ? ಬೆಳಿಗ್ಗೆ 10 ಗಂಟೆ.
30 ನಿಮಿಷ ಆಗುತ್ತಿದ್ದಂತೆ ಹೋಟೆಲ್ನ ವಾತಾವರಣ ಇದ್ದಕ್ಕಿದ್ದಂತೆ ಬದಲಾಯಿತು. ಹೋಟೆಲ್ನ ಮುಖ್ಯ ದ್ವಾರದಿಂದ ಅದೇ ಸಾಮಾನ್ಯ ಉಡುಪಿನಲ್ಲಿ ವೃದ್ಧ ಗಂಗಾಪ್ರಸಾದ್ ಒಳಗೆ ಬಂದರು. ಆದರೆ ಈ ಬಾರಿ ಅವರು ಒಬ್ಬರೇ ಇರಲಿಲ್ಲ. ಅವರೊಂದಿಗೆ ಸೂಟು ಬೂಟು ಧರಿಸಿದ್ದ ಒಬ್ಬ ಅಧಿಕಾರಿ ಇದ್ದನು. ಅವನ ಕೈಯಲ್ಲಿ ಕಪ್ಪು ಬಣ್ಣದ ಬ್ರೀಫ್ ಕೇಸ್ ಇತ್ತು. ಎಲ್ಲರ ದೃಷ್ಟಿ ಒಂದೇ ಕ್ಷಣದಲ್ಲಿ ಅದೇ ದಿಕ್ಕಿನಲ್ಲಿ ನೆಟ್ಟಿದ್ದವು. ಕಾವಲುಗಾರ, ಸ್ವಾಗತಕಾರ, ವೇಟರ್ ಎಲ್ಲರೂ ಮೌನವಾಗಿ ನಿಂತಿದ್ದರು. ನಿನ್ನೆ ಎಲ್ಲರೂ ನಿರ್ಲಕ್ಷಿಸಿದ್ದ ವ್ಯಕ್ತಿ ಇಂದು ಹೋಟೆಲ್ನಲ್ಲಿ ಒಬ್ಬ ಚಕ್ರವರ್ತಿಯಂತೆ ಪ್ರವೇಶಿಸುತ್ತಿದ್ದರು. ಗಂಗಾಪ್ರಸಾದ್ ನೇರವಾಗಿ ಕೈ ಸನ್ನೆ ಮಾಡಿದರು ಮತ್ತು ಮ್ಯಾನೇಜರ್ಗೆ ಕರೆ ಮಾಡಿ ಧ್ವನಿಯಲ್ಲಿ ಈಗ ಯಾವುದೇ ಸೌಮ್ಯತೆ ಇರಲಿಲ್ಲ, ಬದಲಿಗೆ ಒಂದು ಆದೇಶದ ಕಠಿಣತೆ ಇತ್ತು. ಸ್ವಲ್ಪ ಸಮಯದ ನಂತರ ವಿಕ್ರಮ್ ಖನ್ನಾ ಹೊರಗೆ ಬಂದನು. ಅವನ ಮುಖದ ಮೇಲೆ ಸಣ್ಣ ಭಯವಿತ್ತು, ಆದರೆ ಅಹಂಕಾರ ಇನ್ನೂ ಉಳಿದಿತ್ತು. ಅವನು ಅರ್ಧ ನಗುತ್ತಾ, ಹೌದು ಹೇಳಿ ಬಾಬಾ, ಇಂದು ಮತ್ತೆ ಬಂದಿದ್ದೀರಿ ಎಂದನು. ಗಂಗಾಪ್ರಸಾದ್ ಅವನ ಕಣ್ಣುಗಳನ್ನು ನೋಡಿ ತಣ್ಣನೆಯ ಧ್ವನಿಯಲ್ಲಿ, ವಿಕ್ರಮ್ ಖನ್ನಾ, ನಿನ್ನೆ ಹೇಳಿದ್ದೇನಲ್ಲ, ನಿಮ್ಮ ಕರ್ಮಗಳ ಫಲವನ್ನು ನೀವು ಅನುಭವಿಸಬೇಕಾಗುತ್ತದೆ. ಇಂದು ಆ ದಿನ ಬಂದಿದೆ ಎಂದರು. ವಿಕ್ರಮ್ ಗಾಬರಿಯಾದನು. ಅವನು ನಗುತ್ತಾ ಮಾತನ್ನ ತಿರುಗಿಸಲು ಪ್ರಯತ್ನಿಸಿದನು. ಗಂಗಾಪ್ರಸಾದ್ ಅವರೊಂದಿಗೆ ಬಂದಿದ್ದ ಅಧಿಕಾರಿ ಬ್ರೀಫ್ ಕೇಸ್ ತೆರೆದನು. ಅದರಿಂದ ದಪ್ಪ ಫೈಲ್ ತೆಗೆದು ಎಲ್ಲರ ಮುಂದೆ ಮೇಜಿನ ಮೇಲೆ ಇಟ್ಟನು. ಅವನು ಜೋರಾಗಿ, ಈ ದಾಖಲೆಗಳು ಸ್ಪಷ್ಟವಾಗಿ ಹೇಳುತ್ತವೆ, ಈ ಹೋಟೆಲ್ನ 65% ಶೇಕಡಾ ಷೇರುಗಳು ಗಂಗಾಪ್ರಸಾದ್ ಅವರ ಹೆಸರಿನಲ್ಲಿವೆ. ನಿಜವಾದ ಮಾಲೀಕರು ಅವರೇ ಎಂದನು. ಇಡೀ ಸಿಬ್ಬಂದಿಗಳು ಆಘಾತಗೊಳಗಾಗಿದ್ದರು. ರಾಧಾ ಕಪೂರ್ ಕೈಗಳು ನಡುಗಲು ಪ್ರಾರಂಭಿಸಿದವು. ಹೋಟೆಲ್ನಲ್ಲಿದ್ದ ಅತಿಥಿಗಳು ಪರಸ್ಪರ ನೋಡಿ ಪಿಸುಗಿಟ್ಟಿದರು. ಇವರು ನಿಜವಾಗಿಯೂ ಮಾಲೀಕರು. ನಮ್ಮಿಂದ ಎಷ್ಟು ದೊಡ್ಡ ತಪ್ಪು ಆಗಿದೆ. ಗಂಗಾಪ್ರಸಾದ್ ತಮ್ಮ ಕೋಲನ್ನು ನೆಲಕ್ಕೆ ತಾಗಿಸಿದರು. ಅವರ ಧ್ವನಿ ಈಗ ಜೋರಾಗಿ ಮತ್ತು ದೃಢವಾಗಿತ್ತು. ವಿಕ್ರಮ್ ಖನ್ನಾ, ಇಂದಿನಿಂದ ನೀವು ಈ ಹೋಟೆಲ್ನ ಮ್ಯಾನೇಜರ್ ಆಗಿರುವುದಿಲ್ಲ. ನಿಮ್ಮ ಜಾಗವನ್ನು ಈಗ ಅರ್ಜುನ್ ಶರ್ಮಾ ವಹಿಸಿಕೊಳ್ಳುತ್ತಾರೆ. ವಿಕ್ರಮ್ ಕೋಪದಿಂದ ನಡುಗುತ್ತಾ, ನನ್ನನ್ನು ತೆಗೆದುಹಾಕಲು ನೀವ್ಯಾರು? ನಾನು ವರ್ಷಗಳಿಂದ ಈ ಹೋಟೆಲ್ನ ನಡೆಸುತ್ತಿದ್ದೇನೆ ಎಂದನು. ಗಂಗಾಪ್ರಸಾದ್ ಮತ್ತೆ ಹೇಳಿದರು, ಈ ಹೋಟೆಲನ್ನು ನಾನು ನಿರ್ಮಿಸಿದ್ದೇನೆ. ಇದರ ಅಡಿಪಾಯವನ್ನು ನನ್ನ ಪರಿಶ್ರಮದಿಂದ ಹಾಕಲಾಗಿದೆ. ನಾನು ಬಯಸಿದರೆ ಒಂದು ಕ್ಷಣದಲ್ಲಿ ನಿಮ್ಮನ್ನು ಹೊರಗೆ ಹಾಕಬಹುದು, ಆದರೆ ಶಿಕ್ಷೆಯ ರೂಪದಲ್ಲಿ ನಿಮಗೆ ಫೀಲ್ಡ್ ಕೆಲಸವನ್ನು ನೀಡಲಾಗುತ್ತಿದೆ. ಈಗ ನೀವು ಬೇರೆಯವರಿಂದ ಮಾಡಿಸಿದ ಕೆಲಸವನ್ನೇ ಮಾಡಿ ಎಂದರು. ಗಂಗಾಪ್ರಸಾದ್ ಅರ್ಜುನ್ನನ್ನ ಹತ್ತಿರ ಕರೆದರು. ಅವರು ಅವನ ಭುಜದ ಮೇಲೆ ಕೈಯಿಟ್ಟು, ನಿಮ್ಮ ಬಳಿ ಹಣವಿರಲಿಲ್ಲ, ಆದರೆ ಹೃದಯದಲ್ಲಿ ಮನುಷ್ಯತ್ವವಿತ್ತು. ಇದೇ ನಿಜವಾದ ಸಾಮರ್ಥ್ಯ. ಆದ್ದರಿಂದ ನೀವು ಈ ಹುದ್ದೆಗೆ ಅರ್ಹರು ಎಂದರು. ಅರ್ಜುನ್ ಕಣ್ಣುಗಳಿಂದ ನೀರು ಹರಿಯಿತು. ಅವನು ಭಾವುಕರಾಗಿ, ಸಾಹೇಬ್, ನಾನು ಕೇವಲ ಮನುಷ್ಯತ್ವವನ್ನು ಪಾಲಿಸಿದೆ ಎಂದನು. ಗಂಗಾಪ್ರಸಾದ್ ನಕ್ಕರು. ಇದೇ ಅತಿ ದೊಡ್ಡ ಯೋಗ್ಯತೆ ಮಗನೇ. ನಂತರ ಅವರು ಸ್ವಾಗತಕಾರಳಾದ ರಾಧಾ ಕಪೂರ್ ಕಡೆಗೆ ನೋಡಿದರು. ಅವರ ದೃಷ್ಟಿ ಎಷ್ಟು ಕಠಿಣವಾಗಿತ್ತು ಎಂದರೆ ರಾಧಾ ನಡುಗಿದಳು. ಗಂಗಾಪ್ರಸಾದ್, ರಾಧಾ, ನಿಮ್ಮ ಈ ತಪ್ಪು ಮೊದಲನೆಯದು, ಆದ್ದರಿಂದ ನಿಮ್ಮನ್ನು ಕ್ಷಮಿಸುತ್ತಿದ್ದೇನೆ. ಆದರೆ ನೆನಪಿನಲ್ಲಿಡಿ, ಈ ಹೋಟೆಲ್ನಲ್ಲಿ ಎಂದಿಗೂ ಯಾರನ್ನು ಅವರ ಬಟ್ಟೆಗಳಿಂದ ಅವರ ವ್ಯಕ್ತಿತ್ವವನ್ನು ನಿರ್ಣಯಿಸಬೇಡಿ. ಪ್ರತಿ ಮನುಷ್ಯನ ಗೌರವವು ಸಮಾನ ಎಂದರು. ರಾಧಾ ಕೈಜೋಡಿಸಿ ಹೇಳುತ್ತಾ, ನನ್ನನ್ನು ಕ್ಷಮಿಸಿ, ಇನ್ನು ಮುಂದೆ ಹೀಗೆ ಎಂದಿಗೂ ಆಗುವುದಿಲ್ಲ ಎಂದಳು. ಗಂಗಾಪ್ರಸಾದ್ ಸುತ್ತಲೂ ನೋಡಿ ಜೋರಾದ ಧ್ವನಿಯಲ್ಲಿ, ಕೇಳಿ ಎಲ್ಲರೂ, ಈ ಹೋಟೆಲ್ ಕೇವಲ ಶ್ರೀಮಂತರದಲ್ಲ, ಇಲ್ಲಿ ಮನುಷ್ಯತ್ವವೇ ನಿಜವಾದ ಗುರುತು. ಯಾರಾದರೂ ಶ್ರೀಮಂತ ಮತ್ತು ಬಡವನ ವ್ಯತ್ಯಾಸ ಮಾಡಿದರೆ ಅವರು ಈ ಜಾಗದಲ್ಲಿ ಉಳಿಯಲು ಯೋಗ್ಯರಲ್ಲ ಎಂದರು. ಹೋಟೆಲ್ನಲ್ಲಿದ್ದ ಅತಿಥಿಗಳು ಜೋರಾಗಿ ಚಪ್ಪಾಳೆ ತಟ್ಟಿದರು. ಎಲ್ಲರೂ ಗಂಗಾಪ್ರಸಾದ್ ಅವರನ್ನು ಗೌರವದಿಂದ ನೋಡುತ್ತಿದ್ದರು. ನಿನ್ನೆ ಅವರನ್ನು ಅಸಡ್ಡೆಯಿಂದ ನೋಡುತ್ತಿದ್ದವರು ಇಂದು ಅವರ ಮುಂದೆ ತಲೆಬಾಗಿದರು. ಗಂಗಾಪ್ರಸಾದ್ ಕೊನೆಯಲ್ಲಿ, ನಿಜವಾದ ಶ್ರೀಮಂತಿಗೆ ಹಣದಿಂದಲ್ಲ, ಯೋಚನೆಯಲ್ಲಿರುತ್ತದೆ. ಯೋಚನೆ ದೊಡ್ಡದಾದರೆ ಮನುಷ್ಯ ತಾನಾಗಿಯೇ ದೊಡ್ಡವನಾಗುತ್ತಾನೆ ಎಂದರು. ಇಷ್ಟು ಹೇಳಿ ಅವರು ಅಧಿಕಾರಿಯೊಂದಿಗೆ ಹೋಟೆಲ್ನಿಂದ ಹೊರಗೆ ನಡೆದರು. ಹಿಂದೆ ನಿಂತಿದ್ದ ಸಿಬ್ಬಂದಿ ಮತ್ತು ಅತಿಥಿಗಳು ದೀರ್ಘಕಾಲ ಅವರ ಕಡೆ ನೋಡುತ್ತಿದ್ದರು ಮತ್ತು ಮನಸ್ಸಿನಲ್ಲಿಯೇ, ಮಾಲೀಕನು ಹೀಗಿರಬೇಕು, ಅವರು ಬೇರೆಯವರನ್ನ ಅವರ ಮನುಷ್ಯತ್ವದಿಂದ ಗುರುತಿಸಬೇಕು, ಅವರ ಬಟ್ಟೆಗಳಿಂದಲ್ಲ ಎಂದು ಯೋಚಿಸುತ್ತಿದ್ದರು. ಆ ದಿನದ ನಂತರ ಹೋಟೆಲ್ನ ವಾತಾವರಣ ಸಂಪೂರ್ಣವಾಗಿ ಬದಲಾಯಿತು. ಸಿಬ್ಬಂದಿ ಈಗ ಪ್ರತಿ ಅತಿಥಿಯೊಂದಿಗೆ ಗೌರವದಿಂದ ವರ್ತಿಸುತ್ತಿದ್ದರು. ಜನರು ಗಂಗಾಪ್ರಸಾದ್ ಕೇವಲ ಹೋಟೆಲ್ನನ್ನು ನಿರ್ಮಿಸಲಿಲ್ಲ, ಬದಲಾಗಿ ಮನುಷ್ಯತ್ವದ ಅಡಿಪಾಯವನ್ನು ಹಾಕಿದರು ಎನ್ನುತ್ತಿದ್ದರು. ಸ್ನೇಹಿತರೆ, ಕತೆ ಇಷ್ಟ ಆಗಿದ್ದಲ್ಲಿ ಕತೆಗೊಂದು ಲೈಕ್ ಕೊಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕತೆಯನ್ನು ಕೇಳಿದ ತಮಗೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.